ಕೆರೆ ಮಂಜುಳಾ ಟೈಲರು. ಹಿಂದಿನ ದಿನ ಈ ಬ್ಲೌಸು ಪೈಪಿಂಗ್ ಕೊಡುವಾಗ ವಿಡಿಯೋದಲ್ಲಿ ಹಾಕಿದ್ದೆ. ಇವಾಗ ಸ್ಟಿಚ್ ಆಗಿ ಐರನ್ ಆಗಿ ರೆಡಿ ಆಗಿದೆ. ನಿನ್ನೆ ಕಸ್ಟಮರ್ ಬಂದು ರೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆಂಟಿ ಅಂದೆ. ಅವ್ರು ಹಾಕ್ದಾಗ ನಾನು ಹೇಳಿದೆ ಮಾತಾಡಿ ವಿಡಿಯೋ ಮಾಡ್ತೀನಿ ಅಂತಂದೆ. ಬೇಡ ಆಂಟಿ ಅಂತಂದರು. ಅವರು ಸುಬ್ರಹ್ಮಣ್ಯ ನಗರದಲ್ಲಿ ಇರೋದು. ಅದಕ್ಕೆ ಬೇಡ ಆಂಟಿ ಅಂತ ಅಂದರು. ಸರಿ ಬಿಡಿ, ಈಗ ಬೇರೆಯವ್ರಿಗೆಲ್ಲ ಈಗ ಸುಮ್ಮನೆ ಏನಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ವಿಡಿಯೋ ಮಾಡಬಾರ್ದಲ್ವಾ. ಅದಕ್ಕೆ ಪೈಪಿಂಗು ಟ್ಯಾಗು ತುಂಬ ಚೆನ್ನಾಗಿ ಬಂದೈತೆ ಆಂಟಿ. ಇದು ತುಂಬ ಸೂಕ್ಷ್ಮೆ ಸಿಲ್ಕು ಇವು ಇರೋದ್ರಿಂದ ತುಂಬ ಸೂಕ್ಷ್ಮೆ. ಅದಕ್ಕೆ ನಾನೇ ಮಾಡಿದೆ, ರಾ ಸಿಲ್ಕಲ್ಲಿ ಪೈಪಿಂಗ್ ಕೊಟ್ಟಿರೋದು. ನೋಡಿ ಪೈಪಿಂಗ್ ಒಂದು ಸ್ವಲ್ಪನೂ ಏನು ಇದು ಒಳ್ಳೆ ದಾರದಲ್ಲಿ ಕೊಡ್ತಾರಲ್ಲ ಆ ಥರ ಬಂದಿದೆ. ಅವ್ರು ಇಷ್ಟ ಆಯಿತು, ಪೈಪಿಂಗ್ ತುಂಬ ಚೆನ್ನಾಗಿ ಕೊಡ್ತೀರಾ ಆಂಟಿ ಅಂತ ಅಂದರು. ನಾನು ದಾರ ಏನು ಉಪಯೋಗಿಸಿಲ್ಲ, ರಾ ಸಿಲ್ಕಲ್ಲಿ ಪೀಸಲ್ಲಿ ತೊಗೊಂಬಂದು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅವ್ರಿಗೆ ಹೇಳಿದೆ ವಿಡಿಯೋ ಮಾಡ್ತೀನಿ ರೀ ಅಂತಂದರೆ ಬೇಡ ಅಂದರು. ಬೇಡ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಅದೇ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಬನ್ನಿ, ನಿಮ್ಗೆ ಅರ್ಜೆಂಟ್ ಬ್ಲೌಸ್ ಬೇಕು ಅಂದರೂ ಹೊಲ್ಕೊಡ್ತೀನಿ ಒಂದು ದಿನಕ್ಕೆ. ಇಲ್ಲೇ ಬಂದು ರೇರ್ ಮಾಡಿ ನೋಡಿ ಆಮೇಲೆ ಹಾಕಿ ಬ್ಲೌಸ್ಗಳ ಇಷ್ಟ ಆದರೆ ಹೊಲೆ ಹಾಕಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ. ಯಾಕೆಂದರೆ ಬ್ಲೌಸ್ ಅಲ್ಲಿ ಚೆನ್ನಾಗಿ ಹೊಲಿಯಲ್ಲ, ಇಲ್ಲಿ ಚೆನ್ನಾಗಿ ಹೊಲಿಯಲ್ಲ, ಅಲ್ಲಿ ಹಂಗೆ ಕೆಡ್ಸಿರು. ಆಮೇಲೆ ಕೆಲವರು ಕಂಪ್ಲೇಂಟ್ ಹೆಂಗೆ ಗೊತ್ತಾ, ಈ ಪೈಪಿಂಗ್ ಕೊಟ್ಟರೆ ಉಲ್ಟಾ ಬರುತ್ತಂತೆ. ನಿಮ್ಮ ಪೈಪಿಂಗ್ ಕೊಟ್ಟರೆ ಎದಾಳುತ್ತೆ ಮೇಡಮ್, ಯಾಕೆ ಹಂಗೆ ಕೊಡ್ತಾರೋ ಗೊತ್ತಿಲ್ಲ ಅಂದರೆ. ಸ್ಟ್ರೈಟ್ ಕಟಿಂಗು ಬಟ್ಟೆ ತೊಗೊಂಡ್ರೆ ಆ ಥರ ಎದಾಳುತ್ತೆ. ಕ್ರಾಸ್ ಕಟಿಂಗಲ್ಲೇ ಟ್ಯಾಗಿಗೂ ಅಷ್ಟೇ ನಾವು ಕ್ರಾಸ್ ಕಟಿಂಗೇ ಮಾಡಬೇಕು ಇವಕ್ಕೆಲ್ಲ. ಹಂಗಾದ್ರೆ ತುಂಬ ಚೆನ್ನಾಗಿ. ನಾನು ಎಲ್ಲೂ ಪೀಸು ಕಟ್ಟಲ್ಲ, ಸ್ಟ್ರೈಟ್ ಕಟಿಂಗಲ್ಲಿ ಬಟ್ಟೆ ದೊಡ್ಡದಾಗಿ ತೊಗೊಂಡ್ಬಿಡ್ತೀನಿ. ಎಳೆ ದೊಡ್ಡದು ತೊಗೊಂಡ್ರೆ ನೋಡಿ ಅವ್ರಿಗೆ ಕೆಲವ್ರಿಗೆ ಲಾಂಗ್ ಇರಬೇಕು ಇದು ಟ್ಯಾಗು. ಅದಕ್ಕೆ ನಾನೇ ಮಾಡ್ತೀನಿ, ಬೇರೆ ಬಟ್ಟೆಲ್ಲೇ ಕೊಡ್ತೀನಿ. ಇವಾಗ ನಮ್ಗೊಂದು 50 ರೂಪಾಯಿ ಲಾಸ್ ಆದ್ರೂ ಕಸ್ಟಮರ್ ಚೆನ್ನಾಗಿದ್ದರೆ ತಾನೇ. ಈಗ ಅವರೇ ನಮಗೆ ಚೆನ್ನಾಗಿಲ್ಲ, ಬ್ಯಾಡ್ ಒಪಿನಿಯನ್ ಕೊಟ್ಟರೆ ನಾವು ಬಟ್ಟೆ ಹೊಲಿಯೋಕ್ಕಾಗುತ್ತಾ. ಅದಕ್ಕೆ ನಾನೇ ಮಾಡ್ತೀನಿ. ಹೋದ್ರೋಗುತ್ತೆ 50 ರೂಪಾಯಿ. ಈಗ ಕಸ್ಟಮರ್ಗಳು ಅಲ್ವಾ, ಈಗ ಅವರೇ ನಮ್ಗೆ ಅನ್ನೋದತ್ರ ಅಲ್ವಾ. ಈಗ ಅವರಿಂದಲೇ ನಮ್ಗೆ ಅಂಗಡಿ ಎಲ್ಲ ಇರೋದು. ನಾವು ಈಗ ನಿಮ್ಮನ್ನೇ ನಂಬಿ ಅಲ್ವಾ ನಾವು ಅಂಗಡಿ ಮಾಡಿರೋದು. ಹಂಗಾಗಿ ನಾವು 50 ರೂಪಾಯಿ ನಂಗೆ ಲಾಸ್ ಆದ್ರೂ ಪರವಾಗಿಲ್ಲ, ನಾನು ಯಾರ ಹತ್ರನೂ ಹಿಡ್ದೆ ಹೊಡೆದೆ ಅನ್ನಂಗೆ ಕೇಳಲ್ಲ. ಯಾರನ್ನಾದ್ರೂ ವಿಚಾರಿಸಿ ನಮ್ಮ ತುರುವೇಕೆರೆಯಲ್ಲಿ ಅಷ್ಟೇ ಬೇಕು, ಏನೇ ಡಿಸೈನ್ ಮಾಡಿರುವೆ. ಈ ಕೆಲವರು ಕೇಳ್ತಿದ್ದಂಗೆ ಸರಿ ಮೇಡಮ್ ಕೊಡ್ತೀವಿ ಇಷ್ಟ ಆಯಿತು ಅಂತಾರೆ. ಕೆಲವ್ರು ಏನು ಮಾಡ್ತಾರೆ, ಕೊಡಲ್ಲ. ಏನು ಮಾಡೋಕ್ಕಾಗುತ್ತೆ. ಈಗ ನಮಗೆ ಕಸ್ಟಮರ್ ಇಂಪಾರ್ಟೆಂಟು. ಈಗ ಒಂದು 100 ರೂಪಾಯಿ 50 ರೂಪಾಯಿ ಮುಖ ನೋಡ್ಕೊಂಡು ಹೋದರೆ ಬೇರೆ ಕಡೆಗೆ ಹೋಗ್ತಾರೆ. ಹಂಗಾಗಿ ಒಂದು 50 ರೂಪಾಯಿ ನಮಗೆ ಲಾಸ್ ಆಗಲಿ ಅಲ್ವರಾ. ಅದಕ್ಕೆ ಇದು ತುಂಬ ಚೆನ್ನಾಗಿ ಬಂದಿತ್ತೆ ಅಂತಂದ್ರು. ನಾನು ರಾತ್ರಿ ವಿಡಿಯೋ ಮಾಡಿದೆ, ಯಾಕೆಂದರೆ ಐರನ್ ಆಗಿರಲಿಲ್ಲ. ಈಗ ಐರನ್ ಎಲ್ಲ ಆಗಿ ರೆಡಿ ಆಯಿತು. ಅವ್ರು ಇವಾಗ ಬಂದು ತಗೊಂಡು ಹೋಗ್ತಾರೆ. ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ. ನಮಸ್ತೆ.